ನೂರಾರು ಜೇನುನೊಣ ದಾಳಿ ಮಾಡಿದ್ರು ಮಕ್ಕಳಿಗೆ ತಡೆಗೋಡೆಯಾಗಿ ನಿಂತು ಪ್ರಾಣ ಬಿಟ್ಟ ಅಂಗನವಾಡಿ ಸಹಾಯಕಿ. ಜೇನುನೊಣಗಳ ದಾಳಿಯಿಂದ ಸುಮಾರು 20 ಮಕ್ಕಳನ್ನು ರಕ್ಷಣೆ ಮಾಡಿದ ಅಂಗನವಾಡಿಯ ಅಡುಗೆ ಸಹಾಯಕಿ. ಅದೇ ಜೇನುನೊಣಗಳ ನಿರಂತರ ದಾಳಿಗೆ ಪ್ರಾಣ ಕಳೆದುಕೊಂಡಿರುವ ಕರುಣಾಜನಕ ಘಟನೆ ಮಧ್ಯಪ್ರದೇಶದ ನೀಮುಚ್ ಜಿಲ್ಲೆಯ ರಣಪುರ ಗ್ರಾಮದಲ್ಲಿ ನಡೆದಿದೆ. ಮಕ್ಕಳಿಗಾಗಿ ತನ್ನ ಪ್ರಾಣ ತ್ಯಾಗ ಮಾಡಿದ ಮಹಿಳೆಯನ್ನು ಕಾಂಚನ್ಬಾಯಿ ಮೇಘವಾಲ್ ಎಂದು ಗುರುತಿಸಲಾಗಿದೆ. ಈ ಘಟನೆ ಮದವಾಡ ಪಂಚಾಯಿತಿ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ. ಅಷ್ಟಕ್ಕೂ ಆಗಿದ್ದೇನು, ಸುಮಾರು 20 ಮಕ್ಕಳು ಅಂಗನವಾಡಿಯ ಆವರಣದಲ್ಲಿ ಆಟವಾಡ್ತಾ ಇದ್ರು. ಈ ವೇಳೆ ಮಕ್ಕಳ ಮೇಲೆ ಏಕಾಏಕಿ ಜೇನುನೊಣಗಳ ಹಿಂಡು ದಾಳಿ ಮಾಡಿತು. ಆ ಕ್ಷಣದಲ್ಲಿ ಅದನ್ನು ಗಮನಿಸಿದ ಅಡುಗೆ ಸಹಾಯಕಿ ಕಾಂಚನ್ಬಾಯಿ ತನ್ನ ಸುರಕ್ಷತೆಯ ಬಗ್ಗೆ ಕೊಂಚವೂ ಯೋಚನೆ ಮಾಡದೆ ಹತ್ತಿರದಲ್ಲೇ ಬಿದ್ದಿದ್ದ ಟಾರ್ಪಲ್ಗಳು ಮತ್ತು ಚಾಪೆಗಳನ್ನು ಎತ್ತಿಕೊಂಡ್ರು. ಬಳಿಕ ಮಕ್ಕಳನ್ನು ಅದರಲ್ಲಿ ಸುತ್ತಿ ತನ್ನ ದೇಹದಿಂದ ರಕ್ಷಿಸಿಕೊಂಡು ಅಂಗನವಾಡಿ ಕೇಂದ್ರದೊಳಗೆ ನುಗ್ಗಿದ್ರು. ಈ ವೇಳೆ ಜೇನುನೊಣಗಳು ಮತ್ತು ಮಕ್ಕಳ ನಡುವೆ ಕಾಂಚನ್ ಅವರು ಅಡ್ಡಗೋಡೆಯಾಗಿ ನಿಂತರು. ಈ ವೇಳೆ ಜೇನುನೊಣಗಳು ಆಕೆಯ ಮೇಲೆಯೇ ಎರಗಿದವು. ನೂರಾರು ಜೇನುನೊಣಗಳು ಕಾಂಚನ್ ಬಾಯಿ ಮೇಲೆ ದಾಳಿ ಮಾಡಿ ಮನಸೋ ಇಚ್ಛೆ ಕಚ್ಚಿದವು. ಆದರೆ ಮಕ್ಕಳು ಸುರಕ್ಷಿತವಾಗುವವರೆಗೂ ಆಕೆ ಹಿಂದೆ ಸರಿಯಲಿಲ್ಲ. ನೋವಿನಿಂದ ನರಳಿದ್ರೂ ಕೂಡ ಮಕ್ಕಳಿಗಾಗಿ ಅಲ್ಲಿಂದ ಅಲುಗಾಡ್ಲೇ ಇಲ್ಲ. ಗ್ರಾಮಸ್ಥರು ಸಹಾಯಕ್ಕೆ ಧಾವಿಸುವ ಹೊತ್ತಿಗೆ ಕಾನ್ಸ್ಟೇಬಲ್ ಕಲುನಾಥ್ ಮತ್ತು ಪೈಲಟ್ ರಾಜೇಶ್ ರಾಥೋಡ್ ಎಂಬುವವರು ಕಾಂಚನ್ ಅವರನ್ನ ಸಮುದಾಯ ಆರೋಗ್ಯಕ್ಕೆ ಕೇಂದ್ರಕ್ಕೆ ಕರೆದೊಯ್ದರು. ಆದರೆ ಆಕೆ ಆಸ್ಪತ್ರೆಗೆ ಬರುವಷ್ಟರಲ್ಲೇ ಮೃತಪಟ್ಟಿದ್ದಾರೆಂದು ವೈದ್ಯರು ಘೋಷಣೆ ಮಾಡಿದ್ರು. ಆಕೆಯ ದೇಹದಲ್ಲಿ ಲೆಕ್ಕವಿಲ್ಲದಷ್ಟು ಜೇನುನೊಣಗಳ ಕೊಂಡಿಗಳಿದ್ವು. ಆ ಒಂದು ಘಟನೆ ಆಕೆಯ ಧೈರ್ಯ ಮತ್ತು ತ್ಯಾಗಕ್ಕೆ ಸಾಕ್ಷಿಯಾಗಿದೆ. ಅಂದ ಹಾಗೆ ಕಾಂಚನ್ ಬಾಯಿ ಕೇವಲ ಅಂಗನವಾಡಿಯ ಅಡುಗೆ ಸಹಾಯಕಿ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಿನ ಒಡನಾಟವನ್ನ ಆ ಊರಿನಲ್ಲಿ ಹೊಂದಿದ್ರು. ಹಳ್ಳಿಯ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ತಯಾರಿಸ್ತಾ ಇದ್ರು. ಅಲ್ಲದೆ ಜೈ ಮಾತಾದಿ ಸ್ವಸಹಾಯ ಗುಂಪಿನ ಅಧ್ಯಕ್ಷರಾಗಿದ್ರು ಮತ್ತು ಅವರ ಕುಟುಂಬದ ಏಕೈಕ ಆಧಾರ ಸ್ತಂಭವಾಗಿದ್ರು. ಅವರ ಪತಿ ಶಿವಲಾಲ್ ಪಾರ್ಶ್ವವಾಯುವಿಗೆ ಒಳಗಾಗಿದ್ದಾರೆ. ಕಾಂಚನ್ ಅವರು ಓರ್ವ ಮಗ ಮತ್ತು 2 ಹೆಣ್ಣು ಮಕ್ಕಳನ್ನ ಅಗಲಿದ್ದಾರೆ. ಮಂಗಳವಾರ ಮರಣೋತ್ತರ ಪರೀಕ್ಷೆಯ ಬಳಿಕ ಆಕೆಯ ಮೃತದೇಹವನ್ನ ರಣಪುರ ಗ್ರಾಮಕ್ಕೆ ತರಲಾಯಿತು. ಈ ವೇಳೆ ಗ್ರಾಮಸ್ಥರು ಮೌನವಾಗಿ ನಿಂತು ಸಲ್ಯೂಟ್ ಹೊಡೆಯುವ ಮೂಲಕ ಕಾಂಚನ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ರು. ಇನ್ನು ಹಳ್ಳಿಯಲ್ಲಿ ಜೇನುನೊಣಗಳ ದಾಳಿಯ ಭಯ ಇನ್ನೂ ಆವರಿಸಿದೆ. ಯಾಕಂದ್ರೆ ಅಂಗನವಾಡಿ ಕೇಂದ್ರದ ಬಳಿ ಮರಕ್ಕೆ ದೊಡ್ಡ ಜೇನುಗೂಡೊಂದು ನೇತಾಡ್ತಾ ಇದೆ. ಅಲ್ಲದೆ ಆ ಜಾಗ ಗ್ರಾಮದ ಏಕೈಕ ಕೈ ಪಂಪ್ ಇರುವ ಸ್ಥಳ. ಹೀಗಾಗಿ ಮತ್ತೊಂದು ದಾಳಿಯ ಭೀತಿಯಿಂದ ನಿವಾಸಿಗಳು ನೀರು ತರುವುದನ್ನೇ ನಿಲ್ಲಿಸಿದ್ದಾರೆ. ಜೇನುಗೂಡನ್ನ ತಕ್ಷಣ ತೆಗೆದುಹಾಕಬೇಕು ಮತ್ತು ಕಾಂಚನ್ ಬಾಯಿ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.